ಸೂರ್ಯಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಒಂದ್ ಸ್ವಲ್ಪ ಡಿಸೈಫರ್ ಮಾಡಕ್ ಪ್ರಯತ್ನ ಪಡೋಣ. ಮೆಜಾರಿಟಿ ಆಫ್ ಲಾಸ್ಟ್ 10 to 11 ಅಥವಾ 12 ಪಂದ್ಯ ಆಡಿರೋದು ಸಬ್ ಕಾಂಟಿನೆಂಟ್ ಕಂಡೀಷನ್ಸ್ ಅಲ್ಲಿ. ಬಾಲ್ ಸ್ವಲ್ಪ ಸ್ಲೋ ಇರುತ್ತೆ, ಲೋ ಇರುತ್ತೆ ಅಂತ ಹೇಳಿದ್ರೆ ಸೂರ್ಯಕುಮಾರ್ ಅವರ ಬ್ಯಾಟಿಂಗ್ಗೆ ಅದು ಅನುಕೂಲ ಮಾಡ್ಕೊಡಲ್ಲ. ಸೂರ್ಯಕುಮಾರ್ ಯಾವಾಗ ಬೆಸ್ಟ್ ಬ್ಯಾಟರ್ ಆಗಿ ಕಾಣ್ತಾರೆ ಗೊತ್ತಾ? ಪೇಸ್ ಇರಬೇಕು, ಬೌನ್ಸ್ ಇರಬೇಕು. ಯಾಕಂದ್ರೆ ಅವ್ರ ಮೆಜಾರಿಟಿ ಆಫ್ ದಿ ರನ್ಸ್ ಬಿಹೈಂಡ್ ದ ವಿಕೆಟ್ ಬರೋದು. ಪೇಸ್ ನ ಯೂಸ್ ಮಾಡಿ ಹಿಂಗ್ ಹೊಡಿತಾರೆ, ಶಾಲ್ ಒದ್ಕೊಳ್ತಾರೆ, ಇಲ್ಲ ಅಂದ್ರೆ ಈ ಕಡೆ ಹಿಂಗೆ ತಾಕ್ತಾರೆ. ನಿಮ್ಗೆ ಗೊತ್ತಿರೋಂಗಿದೆ ಆ ಸೂರ್ಯಾಸ್ತ್ರ ಅಂತ ನಾವು ಮಾತಾಡ್ತೀವಲ್ಲ, ಅಥವಾ ಹಿಂಗ್ ಹೊಡಿತಾರೆ. ಸೊ ಹಾಗಾಗಿ ಸೂರ್ಯಕುಮಾರ್ ಯಾದವ್ಗೆ ಪೇಸು ಬೌನ್ಸು ಇತ್ತು ಅಂತ ಹೇಳಿದ್ರೆ ಅವ್ರ ಪರ್ಫಾರ್ಮೆನ್ಸ್ ನೋಡಿ. ಇಂಗ್ಲೆಂಡ್ ಅಲ್ಲಿ 100 ಹೊಡೆದಿದ್ದಾರೆ, ಆಸ್ಟ್ರೇಲಿಯಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ ಇಂಡಿಯಾ ಟೂರ್ ಮಾಡಿದಾಗ ಚೆನ್ನಾಗಿ ಆಡ್ತಾರೆ ಸೂರ್ಯಕುಮಾರ್ ಯಾದವ್. ಸೊ ಹಾಗಾಗಿ ನನಗೆ ಏನು ಅಷ್ಟೊಂದು ವರಿ ಇಲ್ಲ. ಹೌದು, ಪರ್ಫಾರ್ಮೆನ್ಸ್ ಅವ್ರು ಚೆನ್ನಾಗಿಲ್ಲ ಸಬ್ ಕಾಂಟಿನೆಂಟ್ ಕಂಡೀಷನ್ಸ್ ಅಲ್ಲಿ, ಬಟ್ ಪೇಸಿ ಪಿಚ್ ಇದ್ದಾಗ ಈ ವ್ಯಕ್ತಿ ಚೆನ್ನಾಗಿ ಆಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ನೀವ್ ಹೇಳ್ಬೋದು, ಸರ್ T20 ವರ್ಲ್ಡ್ ಕಪ್ ನಡೀತಾ ಇರೋದು ಇಂಡಿಯಾ ಅಲ್ಲಿ, ಏನ್ ಮಾಡ್ತೀರಾ ಅವಾಗ ಅಂತ. ಅಷ್ಟೊತ್ತಿಗೆ ನಮ್ ಸೂರ್ಯ ಉದಯ ಆಗ್ಬೇಕಪ್ಪ.